ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕೂಡ ಒಂದು ಸಂದರ್ಭದಲ್ಲಿ ಶುದ್ಧೀಕರಣದ ಬಗ್ಗೆ ಮಾತನಾಡಿದರು. ಈಗ ನೀವು ಕೂಡ ಅದನ್ನೇ ಹೇಳ್ತಾ ಇದ್ರಿ. ನಿಜವಾಗ್ಲೂ ಕೂಡ ನೀವು ಹೇಳದಂತ ರೀತಿ ಕುಟುಂಬ ರಾಜಕಾರಣದಿಂದ ಶುದ್ಧೀಕರಣ ಆಗತ್ತಾ ರಾಜ್ಯ ಬಿಜೆಪಿ ಅಂತ? ಆಗಬೇಕು ಅಂತ ಅಪೇಕ್ಷೆ. ಯಾಕೆಂದರೆ ಇವತ್ತು ನೆನ್ನೆ ಕಟ್ಟಿದ ಪಾರ್ಟಿ ಅಲ್ಲ ಇದು. ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿಯವರು ಬಲಿದಾನ ಮಾಡಿದ ಪಾರ್ಟಿ ಇದು. ಅಟಲ್ ಬಿಹಾರಿ ವಾಜಪೇಯಿಯವರು, ಲಾಲ್ ಕೃಷ್ಣ ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು, ಅನೇಕ ರಾಷ್ಟ್ರೀಯ ನಾಯಕರು ಪ್ರಾಣ ಕೊಟ್ಟು ಕೆಲಸ ಮಾಡ್ತಾರಂಥ ಪಾರ್ಟಿ ಇದು. ಮತ್ತು ಪೂರ್ಣಾವಧಿ ಕಾರ್ಯಕರ್ತರು ಲೆಕ್ಕ ಇಲ್ಲ ನಮ್ಮ ಸಂಘಟನೆಯಲ್ಲಿ. ಅವರೆಲ್ಲರ ಪರಿಶ್ರಮ ಒಂದು ರೀತಿಯ ತಪಸ್ಸು ರೂಪದಲ್ಲಿ ಕಟ್ಟಿರೋಂಥ ಪಾರ್ಟಿ. ಸರಿ ಹೋಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ನೋಡೋಣ ಏನಾಗುತ್ತೆ ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷರು ಇವತ್ತೊಂದು ಮಾತನ್ನು ಹೇಳಿದ್ದಾರೆ. ಯಾರ್ಯಾರು ಪಕ್ಷದಿಂದ ವಾಪಸ್ ಹೋಗಿದ್ದಾರೋ ಅವರೆಲ್ಲರೂ ತಪ್ಪನ್ನು ತಿದ್ದಿಕೊಂಡು ವಾಪಸ್ ಬಂದರೆ ನಾವು ಸ್ವಾಗತ ಮಾಡ್ತೀವಿ, ಒಟ್ಟಾಗಿ ಹೋಗಬೇಕು ಅನ್ನುವಂಥ ಆಸೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನು ಹೇಳ್ತೀವಿ? ಏನು ತಪ್ಪು ಅನ್ನೋದು ಅವ್ರು ಹೇಳಿ, ಏನು ತಪ್ಪು ಮಾಡಿ ಹೋಗಿದ್ದಾರೆ ಅಂತ ಎಲ್ಲರ ಬಗ್ಗೆ ಹೇಳಿದರೆ ಆವಾಗ ಆ ತಪ್ಪುಗಳೇನು ಬಗ್ಗೆ ಏನು ಮತ್ತು ಅವರೇನೇನು ತಪ್ಪು ಮಾಡಿದ್ದಾರೆ ಅಂತ ಅವ್ರ ಗಮನಕ್ಕೆ ತರೋಂಥ ಪ್ರಯತ್ನವನ್ನು ಮಾಡಿ ಚರ್ಚೆ ಮಾಡಿ ತೀರ್ಮಾನಗಳು ತಗೋಬೇಕಾಗತ್ತೆ. ಇದಿಷ್ಟು ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನ ಮಾತುಗಳು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.